ಆ ನನ್ನ ಗುರು ಮೊದಲಿಗೆ ಅಲ್ಲ ಮೌಗಡ ದೇವರ ತಾಯಿ ಕಾಡಬಾರದು ಕಾರ್ಯನ ಬೇಡಬಾರದು ಬೇಡಣ. ಆ ಪಾಂಡವರ ಕೋಟಿ ಹೂ ಬೇಡಿದ್ದಾನೆ ತಾಯಿ, ನಾಗರಭಾವಿ ಶೀತಳಗಳನ್ನು ಬೇಡಿದ್ದಾನೆ. ಗುರು ಹೇಳಿದ ಮಾತವನ್ನು ಕೇಳಿಕೊಂಡು ನಾನು ತಡ ಮಾಡದೆ ತೆಗೆದುಕೊಂಡು ಬರಲು ಹೊಂಟಿದ್ದೇನೆ ತಾಯಿ, ಹೊಂಟಿದ್ದೇನೆ. ಮಗು ಮಲೇಶ, ನಿನ್ನ ಹೆಚ್ಚಿನ ಗುರು ತನ್ನ ಗಚ್ಚಿನ ಬಿಡಿಯರಿ. ಪಾಂಡವರ ಕೋಟಿ ಹೂವ ತರುವುದು, ನಾಗರ ಬಾವಿಯ ಶೀತಳ ತರುವುದೆಂದರೆ ಸಾಮಾನ್ಯರ ಕೆಲಸವಲ್ಲ. ಅಲ್ಲಿ ಬಹಳ ಬಂಧನ ಬಿಡಿ. ನೀನು ಅಲ್ಲಿಗೆ ಹೋಗಿ ಹೂ ಪತ್ರಿಗಳನ್ನು ತರುವುದು ಬೇಡ ಮನುಷ್ಯ, ತರುವುದು. ಅಮ್ಮ ತಾಯಿ, ನೀನು ನನ್ನ ಗುರುವಿಗೆ ನಿಂದೆವನ್ನು ಆಡಬೇಡ ತಾಯಿ, ನಿಂದೆವನ್ನು ಆಡಬೇಡ. ನಿನ್ನ ದಯವು ಹಾಗೂ ಆ ಗುರುವಿನ ದಯವು ನನ್ನ ಮೇಲಿದ್ದರೆ ಸಾಕು. ನಾನು ಹೋಗಿ ತೆಗೆದುಕೊಂಡು ಬಂದೇ ಬರುತ್ತೇನೆ ತಾಯಿ, ನನಗೆ ಆಶೀರ್ವದಿಸು. ನೀನು ಮೊದಲೇ ಹಠಮಾರಿ ಮಾಡಪ್ಪ. ಹಿಡಿದ ಹಠವನ್ನು ಬಿಡುವವನಲ್ಲ. ನಾನಾದರೂ ಏನು ಚಿಂತೆ ಮಾಡಲಿ. ಆಗಲಿ ಮಹರ್ಷಿ, ಹೋಗಿ ಬಾ. ನಿನ್ನ ಇಚ್ಛೆ ಇದ್ದಂತೆಯೇ ಆಗಲಿ. ನೀನು ನಿನ್ನ ಗುರುವಿನ ಸೇವೆಯನ್ನು ಮಾಡಿ ಜಗತ್ತಿನಲ್ಲಿ ಕನ್ನವನ ಮಗ ಮಾಳಪ್ಪನೆಂದು ಬಿರುದು ಪಡಿ. ಹೋಗಿ ಬಾರಪ್ಪ, ನಿನಗೆ ನನ್ನ ಸಂಪೂರ್ಣ ಆಶೀರ್ವಾದವಿದೆ. ಇಂಥ ಮಧ್ಯರಾತ್ರಿಯಲ್ಲಿ ಹೊಂಟವನು ಯಾರಪ್ಪ ಕಂದ ನೀನು? ಯಾರು? ನಾನು ನಿನ್ನ ಶಿಷ್ಯ ಮಾಳಪ್ಪನೇ ಇರುತ್ತೇನೆ ತಂದೆ, ಮಾಳಪ್ಪನೇ ಇರುತ್ತೇನೆ. ಇಂಥ ಮಧ್ಯರಾತ್ರಿಯಲ್ಲಿ ಎಲ್ಲಿಗೆ ಹೊಂಟಿರುವೆಪ್ಪ, ಎಲ್ಲಿಗೆ ಹೊಂಟಿರುವೆ? ತಂದೆ, ತಾವು ಹೇಳಿದ್ದ ಸಾಹಿತ್ಯಗಳನ್ನು ತೆಗೆದುಕೊಂಡು ಬರಲು ಹೊಂಟಿದ್ದೇನೆ ತಂದೆ, ಹೊಂಟಿದ್ದೇನೆ. ಎಲ್ಲೋ ಮಾಳಿಸ್ಯ, ಆ ನಕ್ಕಾಡಿದ ಮಾತುಗಳನ್ನು ಸಿಟ್ಟಿಡಿದು ಹೊಂಟೇನಪ್ಪ. ಬ್ಯಾಡ್ ಬಾರಪ್ಪ, ತಂದಂಗ ಆಯ್ತು, ಮರಳಿ ಮಠಕ್ಕೆ ಹೋಗೋಣ. ಗುರುದೇವ, ನಿಮ್ಮ ದಯವು ಹಾಗೂ ನನ್ನ ತಾಯಿಯ ದಯವು ನನ್ನ ಮೇಲಿದ್ದರೆ ಸಾಕು. ನಾನು ಮುಂದಿಟ್ಟ ಗಾಲವನ್ನು ಹಿಂದಕ್ಕೆ ಇಡುವವನ್ನಲ್ಲ. ನಾನು ಹೋಗಿ ತೆಗೆದುಕೊಂಡು ಬಂದೇ ಬರುತ್ತೇನೆ ತಂದೆ, ನನಗೆ ಆಶೀರ್ವದಿಸು. ತಥಾಸ್ತು ಮಾಳಪ್ಪ, ಹೋಗಿ ಬರುವಂತವನಾಗು. ಓಹೋ, ಇನ್ನ ಮೇಲೆ ಗಂಗಾ ಭಾಗೀರಥಿ ಇರುವಳು. ಈ ನದಿಯನ್ನು ನಾನು ಹೇಗೆ ದಾಟಬಹುದು? ವಿರಲಿ, ಈ ಎಲ್ಲವ ಶಿವನಿಚ್ಛೆ ಇದ್ದಂತೆ ಆಗಲಿ. ಓಹೋ, ಪಾಂಡವರ ಕೋಟಿಗೆ ಬಂದಂತೆ ಆಯಿತು. ಇಲ್ಲಿ 7 ಕೋಟಿಯ ಬಾಗಿಲುಗಳಿಗೆ ಉಕ್ಕಿನ ಕೀಲಿ ಬಂದನಿದ್ದವಲ್ಲ. ವಿರಲಿ, ಈ ಎಲ್ಲವ ಶಿವನಿಚ್ಛೆ ಇದ್ದಂತೆ ಆಗಲಿ. ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ, ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ. ವಿದೇನು? ಆ ನನ್ನ ಸದ್ಗುರುವಿನ ದಯದಿಂದ 7 ಕೋಟಿಯ ಬಾಗಿಲುಗಳ ಬಂಧನ ಕೀಲಿ ಬಿಚ್ಚಿ ಬಿದ್ದವಲ್ಲ. ವಿರಲಿ, ಇನ್ನ ಮೇಲೆ ಅಂದ ಚಂದದ ಹೂವನ್ನು ಹರಿಯಬೇಕು. ಓಹೋ, ಕರಿಯ ಕಮಲದ ಹೂವರ್ದಿನಿ ಗುರು ಕ್ವಾಣಗನೂರು ಕರೆ ಸಿದ್ಧನಿಗೆ ಮುಟ್ಟಲಿ. ಇದು ಅಲ್ಲದೆ ಬಿಳಿಯ ಕಮಲದ ಹೂವರ್ದಿನಿ ಗುರು ಆಲಕನೂರು ಬೀರ ಸಿದ್ಧನಿಗೆ ಮುಟ್ಟಲಿ. ಇದು ಅಲ್ಲದೆ ನಾಗಶಾಂಪಿಗೆ ಹೋರದಿನ ಗುರು ನಾಗ್ಯಾನ ಸಿದ್ಧನಿಗೆ ಮುಟ್ಟಲಿ. ಓಹೋ, ಹೂಗಳು ಸಾಕದು. ಇನ್ನ ಮೇಲೆ ಕರಡಿವನ್ನು ತುಂಬಿಕೊಂಡು ನಾಗರಭಾವಿ ಶೀತಾಳಕ್ಕೆ ಹೋಗಬೇಕು. ಶೀತಾಳವನ್ನು ತೆಗೆದುಕೊಂಡು ನಾನು ನನ್ನ ಗುರು ಸೇವೆಗಾಗಿ ಹೋಗಬೇಕು.
ಯಾರಪ್ಪ ನೀನು ಇಂಥ ಮಧ್ಯರಾತ್ರಿಯಲ್ಲಿ ಬಂದವನು? ನೋಡು ನಾಗೇಂದ್ರ, ನಾನು ಹುಣ್ಣೂರ ದೇವರ ಹೋಗಾರ, ಶಿಡಿಯಾನ ದೇವರ ಶಿಶಿಮಗ, ಹುಣ್ಣೂರ ಕೊಣ್ಣೂರ ಕರೆ ದೇವರ ಆಳ ಮಗ ಕರ್ಣಿಯ ಮಾಳಿಗರಾಯ, ಶೀತಾಳಕ್ಕಾದ್ರೂ ಬಂದಿರುತ್ತೇನೆ ನಾಗೇಂದ್ರ. ನೋಡಪ್ಪ, ನೀನು ಬಂದದ್ದು ನನಗೆ ಬಹಳ ಸಂತೋಷವಾಯಿತು. ಮಾಳಪ್ಪ ಎಂಬ ಹೆಸರು ನನ್ನ ಕಿವಿಯಿಂದ ಕೇಳಿ ನಾ ಕಣ್ಣಿನಿಂದ ಕಂಡಿಲ್ಲ. ನನ್ನ ಕಣ್ಣು ಹೋಗಿ ಇಲ್ಲಿಗೆ 12 ವರ್ಷ ಕಳೆಯಿತು. ನನಗೆ ಕಣ್ಣನ್ನು ಕೊಟ್ಟರೆ ನಿನಗೆ ಶೀತಾಳವನ್ನು ಕೊಡುತ್ತೇನೆ, ಇಲ್ಲವಾದರೆ ಕೊಡುವುದಿಲ್ಲ ಮಾಳಪ್ಪ, ನಾ ಕೊಡುವುದಿಲ್ಲ. ನೋಡು ನಾಗೇಂದ್ರ, ಈ ಭಾರಂಗ ಬಾವಿಯನ್ನು ಬಿಟ್ಟು ಭಾಗ್ಯ ಸೇವೆಯಲ್ಲಿ ಹೋಗು. ನಿನ್ನನ್ನು ಆ ಶ್ರೀಗುರು ಸಿದ್ಧ ಬೀರೇಶ ನಿನ್ನನ್ನು ಕಾಪಾಡುತ್ತಾನೆ, ನಿನಗೆ ಕಣ್ಣಾದರೂ ಕೊಡುತ್ತಾನೆ ನಾಗೇಂದ್ರ. ನಾಗರ ಪಂಚಮಿ ನಾಡಿಗೆ ದೊಡ್ಡದು. ನಾಡ ಮೇಲಿನ ಬಾಲ್ಯರನ್ನೆಲ್ಲ ಕರೆಸಿ ಒಂದು ಹೊತ್ತವನ್ನು ಉಡಿಸುತ್ತೇನೆ, ಒಂದು ಹೊತ್ತವನ್ನು ಇಡಿಸಿ ಹಾಲನ್ನು ಎರಸುತ್ತೇನೆ, ಹಾಲನ್ನು ಎರಿಸಿ ಹಂಗೆ ನೂಲವನ್ನು ಹಾಕಿಸುತ್ತೇನೆ. ಇದು ಅಲ್ಲದೆ ನಿನ್ನ ಗುರುವಿನ ಜೊತೆಯಲ್ಲಿ ಸದಾ ಹೊತ್ತ ಮೆರೆಸುತ್ತೇನೆ. ಆಯ್ತೇನಪ್ಪ ನಾಗೇಂದ್ರ? ಆಯ್ತು ಮಾಡಪ್ಪ, ಹಾಗಾದರೆ ತೆಗೆದುಕೊಂಡು ಹೋಗು. ಹೋ, ಇನ್ನು ಮೇಲೆ ನನ್ನ ಗುರು ಸೇವೆಗೆ ಹೊತ್ತಾಗುತ್ತದೆ. ನಾನು ನನ್ನ ಗುರು ಸೇವೆಗೆ ಹೋಗಿ ಬರುತ್ತೇನೆ. ಓಹೋ, ನನ್ನ ಶಿಷ್ಯನಾದ ಮಾಳಪ್ಪನು ನನ್ನ ಮಾಯ ಕುತಂತ್ರ ಎಲ್ಲ ಕಂಡು ಹಿಡಿಯುತ್ತಾ ಬೆನ್ನು ಹೊತ್ತಿದನಲ್ಲ. ಹಿಡಿಯಲಿ, ಇನ್ನು ಇವನಿಗೆ ಕಾಡಿ ಕಾಡಿ ಕೊನೆಗೆ ಜ್ಞಾನ ಮೂಡಿಸಬೇಕು. ನಾನು ಗುರು, ಇವನು ಶಿಷ್ಯ ಎಂಬ ಬಿರುದ ಇವನಿಗೆ ಪಡಿಸಬೇಕು. ಇಂದು ಬರಲಿ, ಇಂದ ಬಂದ ಮೇಲೆ ಕಾಡ ಬರಲು ಕಾಡಬೇಕು, ಬೇಡ ಬರಲು ಬೇಡಬೇಕು. ಆಗ ತಿಳಿಯುವುದು ಇವನು ಸತ್ಯ ಅಸತ್ಯ. ಬರಲಿ. ಮುತ್ತಿನ ಕುದ್ರಿ ಮಾಳಪ್ಗ ಚಾಂಗ್ ಬೋಲು, ಕ್ವಾಣೂರ್ ಕರಿಸಿದ್ಗ ಚಾಂಗ್ ಬೋಲು. ಜಯೋ ಜಯ ನಮ್ ಪಾರ್ವತೀಶ್ವರ ರಮಾದೇವ. ಗುರುದೇವ, ಏನು ಆಜ್ಞೆ ತಿಳಿಸಿಕೊಡ್ಬೇಕು ನನ್ನಪ್ಪ? ಮಳೇಶ, ಪೂಜೆಯು ಮುಗದಂತೆ ಆಯಿತು. ಆದರೆ ಅಂದಿನಿಂದ ಇಂದಿನವರೆಗೆ ನನ್ನ ಹೊಟ್ಟೆ ಉಪಚಾರ ಆದರೂ ಏನಾರೇ ಮಾಡಿದೆಯಾ? ನಾನು ಹಸಿದು ಸಾಯಬೇಕಾಗಿದೆ. ಗುರುದೇವ, ನನ್ನಿಂದ ಸರ್ವತ ತಪ್ಪಾಯ್ತು ತಂದೆ, ತಪ್ಪಾಯ್ತು. ನನ್ನನ್ನು ಕ್ಷಮಿಸಬೇಕು ತಂದೆ, ಕ್ಷಮಿಸಬೇಕು. ಕ್ಷಮಿಸಬೇಕು? ಪೂಜೆ ಮಾಡಿನುವೆ ಎಂಬ ಅಹಂಕಾರದಿಂದ ನನ್ನನ್ನು ಉಪವಾಸ ಕೊಲ್ಲುವೆಯ? ಗುರುದೇವ, ನಾನೇನು ಆ ರೀತಿಯಾಗಿ ಬೇಕಂತ ಮಾಡಿಲ್ಲ ತಂದೆ, ಮಾಡಿಲ್ಲ. ಮಾಡಿಲ್ಲ? ಇನ್ನೂ ಏನು ಮಾಡಬೇಕೆಂದ್ರೆ ಬೇಯೋ. ನಾನು ಆ ಗೋಡಿಗೆರಿ ಗುಡ್ಡದಲ್ಲಿ ಸಾಕಷ್ಟು ಹಣ್ಣು ಹಪ್ಪಲಗಳ ತಿಂದು ಸುಖವಾಗಿ ಇದ್ದೆ. ಅಲ್ಲಿ ಬಂದು ಹಾಗೆ ಹೀಗೆ ಎಂದು ಬಣ್ಣದ ಮಾತುಗಳನ್ನು ಹೇಳಿ ನನ್ನನ್ನು ಹುಚ್ಚನಾಗಿ ಮಾಡಿಬಿಟ್ಟೆ. ನೀನು ಮನುಷ್ಯನಲ್ಲ, ಗುರುದ್ರೋಹಿ. ಹೊರಟು ಹೋಗೋ ಇಲ್ಲಿಂದ. ನಿನ್ನ ಮುಖವೂ ಕೂಡ ನನಗೆ ತೋರಿಸಬೇಡ. ಹೋಗು. ದೇವಾ ಗುರುವೇ, ಬಿಡಬೇಡನ್ನ ಕೈಯ. ದೇವಾ ಗುರುವೇ, ಬಿಡಬೇಡನ್ನ ಕೈಯ. ಹೋಗಂದರೆ ನಾನು ಎಲ್ಲಿಗೆ ಹೋಗಲಿ, ಹೋಗಂದರೆ ನಾನು ಎಲ್ಲಿಗೆ ಹೋಗಲಿ, ನಿಮ್ಮನ್ನು ಬಿಟ್ಟು ಅಗಲಿರಲ. ಗುರುದೇವ, ತಾವು ಸರ್ವಾತ್ಮಕರಾದ ಸದ್ಗುರುಗಳು. ಅಕಳಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ವ್ಯಾಪಕರಾಗಿರುವರು ತಾವು. ನಾನೊಬ್ಬ ಅರಿಯದ ಮಾಡಿದ ತಪ್ಪಿಗೆ ಸುಜ್ಞಾನರಾದ ತಾವು ತಿಳಿ ಹೇಳಿ ಕ್ಷಮಿಸದಿದ್ದರೆ ಹೇಗೆ ತಂದೆ, ಹೇಗೆ? ಏನು ಸಿದ್ಧ ಮಾಡಲಿ ತಮ್ಮ ಊಟಕ್ಕೆ? ಎಲ್ಲೋ ಈ ನಿನ್ನ ಬಣ್ಣದ ಮಾತಿಗೆ ಮರಳಗುವಂತ ಮೂರ್ಖ ನಾನಲ್ಲ.
ಹೀಗೆ ವಿನಯರಾಗಿ ಮಾತನಾಡುತ್ತಾ, ಯಾರನ್ನಾದರೂ ನೀರಿಲ್ಲದ ಬಾವಿಲಿ ನೂಕಿ ಕೊಲ್ಲುವಂತ ಕುರಾತ್ಮರು ನೀವು. ನಿನ್ನ ಬೆನ್ನ ಹತ್ತಿ ನಾನೇ ಕಟ್ಟೆ. ಗುರುದೇವ, ಅರಿಯದ ಮಾಡಿದ ತಪ್ಪಿಗೆ ಸುಜ್ಞಾನರಾದ ತಾವು ತಿಳಿ ಹೇಳಿ ಕ್ಷಮಿಸದಿದ್ದರೆ ಹೇಗೆ ತಂದೆ, ಹೇಗೆ? ಏನು ಸಿದ್ಧ ಮಾಡಲಿ ತಮ್ಮ ಊಟಕ್ಕೆ? ಇದನ್ನೇ ಕೆಲವೇನು ಉಪವಾಸ ಕೊಲ್ಲುವೆಯೋ? ಏನು ತರ್ತೀವೋ ತೆಗೆದುಕೊಂಡು ಬಾ, ಹೋಗು. ಆಗಲಿ ಗುರುದೇವ, ಬೇಗನೆ ಹೋಗಿ ಬರುತ್ತೇನೆ. ಹೋಗಿ ಬರುವಂತವನಾಗು. ಏನು ತರುವೆ? ಎಲ್ಲಿಗೆ ಹೊಂಟಿರುವೆ? ಗುರುದೇವ, ನಾನು ನನ್ನ ಮನೆಗೆ ಹೋಗಿ ಕುಟ್ಟಿದ ಅನ್ನವು ಮತ್ತು ಕೆನೆ ಮೊಸರಾದರೂ ತೆಗೆದುಕೊಂಡು ಬಂದು ತಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ದೇವ, ಶಾಂತಗೊಳಿಸುತ್ತೇನೆ. ಏನು? ನಿನ್ನ ಮನೆಗೆ ಹೋಗಿ ಕುಟ್ಟಿದ ಅನ್ನ ಕೆನೆ ಮೊಸರ ತರುವೆಯೋ? ನಿನ್ನ ಮನೆಯಲ್ಲಿ ಪಂಚಾಮೃತ ಬಿದ್ದರೆ ನನಗೇನು? ನನಗೂ ಬಂದು ಬಳಗ ಯಾರಿಲ್ಲೆಂದು ನಿನ್ನ ಮನೆ ಶ್ರೀಮಂತಿಕೆ ತೋರಿಸುವೆಯೋ? ಎಲ್ಲೋ ನಿನ್ನ ಮನೆಯನ್ನ ನನಗೆ ಬೇಡ. ಎಲ್ಲಾದ್ರೂ ಹೋಗಿ ಭಿಕ್ಷವನ್ನು ಬೇಡಿಕೊಂಡು ಬಾ, ಹೋಗೋ. ಆಗಲಿ ಗುರುದೇವ, ನಾನು ಇದೇ ಈ ಊರಲ್ಲಿ ಹೋಗಿ ಭಿಕ್ಷವನ್ನು ಬೇಡಿಕೊಂಡು ಬಂದು ತಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ದೇವ, ಶಾಂತಗೊಳಿಸುತ್ತೇನೆ. ಹೋಗಿ ಬರುವಂತವನಾಗು. ಮಾಳಪ್ಪ, ಎಲ್ಲ ಮಳೇಶ, ಯಾಕೆ ಗುರುದೇವ, ಮತ್ತೇನಾಯ್ತು ಎಂದು ಕೆಲವೇ ಇಲ್ಲ. ಅಂತ ಭಿಕ್ಷೆ ನೀಡದ ಹೆಂಜಲ ನಾವು ತಂದು ನನಗೆ ಉಣಿಸುವ ಯಾ ಮೂರ್ಖ. ಹಾಗಾದರೆ ಈಗ ಹೇಗೆ ಮಾಡಲಿ ತಂದೆ, ಹೇಗೆ ಮಾಡಲಿ? ಹೇಗೆ ಮಾಡಬೇಕೆಂಬುದನ್ನು ತಾವೇ ತಿಳಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಮತ್ತು ತಾವು ಬೇಡಿದ್ದನ್ನು ತಂದ ಕೊಡುತ್ತೇನೆ. ಏನು ಸಿದ್ಧ ಮಾಡಲಿ ತಮ್ಮ ಊಟಕ್ಕೆ? ಏನು ನಿನಗೆ ನಾನು ತಿಳಿಸಬೇಕೆ? ನಾನು ತಿಳಿಸೋದು ಅಂತ ಆದರೆ ಮೊದಲು ನನಗೆ ವಚನ ಕೊಡು, ಆಮೇಲೆ ಸರಿಯಾಗಿ ತಿಳಿಸುತ್ತೇನೆ. ಕೊಲ್ಲುವವನು ನೀನೇ ದೇವಾ, ಕಾಯುವವನು ನೀನೇ, ನಿನ್ನ ಹೊರತು ಇನ್ಯಾರು ಇಲ್ಲ ಎನಗೆ. ನೀನೇ ಕಾಯೋ ಶ್ರೀ ಗುರು ಸಿದ್ಧ ಬೀರೇಶ, ನೀನೇ ಕಾಯೋ ಶ್ರೀ ಗುರು ಸಿದ್ಧ ಬೀರೇಶ ದೇವಾ. ಮಾಳೇಶ, ವಚನ ಕೊಟ್ಟಿರುವೆ ಜೋಕಿ. ನನ್ನ ಆಜ್ಞೆವು ಉಲ್ಲಂಘಿಸಿ ನಡೆದರೆ ಇಂದೆಲ್ಲ ನಾಳೆ ನಿನಗೆ ಕಠಿಣ ಶಿಕ್ಷೆ ಒದಗುವುದು ಖಂಡಿತ. ಗುರುದೇವ, ಕೊಲ್ಲುವವರು ತಾವು ಮತ್ತು ಕಾಯುವವರು ತಾವು. ನಿಮ್ಮನನ್ನು ಬಿಟ್ಟು ನನಗೆ ಯಾರಿರುವರು ತಂದೆ, ಯಾರಿರುವರು? ವೇನೇ ಬರಲಿ, ಪ್ರಾಣ ಹೋದರೂ ಕೂಡ ಚಿಂತೆವಿಲ್ಲ. ತಮ್ಮ ಆಜ್ಞೆಯನ್ನು ಮಿಕ್ಕಿ ನಡೆಯೋದಲ್ಲ ತಂದೆ, ಇದು ತಮ್ಮ ಪಾದ ಸಾಕ್ಷಿಯಾಗಿ ಹೇಳುತ್ತೇನೆ. ಮಾತಿನಂತೆ ನಡೆಯುವುದು ಕಷ್ಟವಾದಿತ್ತು. ತಪ್ಪಿದ್ದೆ ಆದರೆ ಪ್ರಾಣ ಕೊಡಬೇಕು. ಆದರೆ ಕೊಟ್ಟ ಮಾತು ತಿರುಗಬಾರದು. ತಿಳಿಯುತ್ತೆ ಮಾಳೇಶ? ಆಗಲಿ ಗುರುದೇವ, ಬೇಗನೆ ಹೇಳಬೇಕೆಂದು ಬೇಡಿಕೊಳ್ಳುತ್ತೇನೆ ಮತ್ತು ತಾವು ಬೇಡಿದ್ದನ್ನು ತಂದ ಕೊಡುತ್ತೇನೆ. ಏನು ಸಿದ್ಧ ಮಾಡಲಿ ತಮ್ಮ ಊಟಕ್ಕೆ? ಏನು ಇವತ್ತು ನಾನು ಬೇಡಿದವು ತಂದು ಕೊಡುವೆಯ? ಎಂದು ನನ್ನ ಊಟಕ್ಕೆ ಹುಲಿಯಾಗಿನ ಬೇಕು, ತರುವೆಯ? ಆಗಲಿ ಗುರುದೇವ, ನನಗೆ ತಮ್ಮ ಪವಿತ್ರವಾದ ಆಶೀರ್ವಾದ ಹೊಂದಿದ್ದರೆ ಸಾಕು. ನಾನು ಎಲ್ಲಾದರೂ ಹೋಗಿ ಹುಡುಕ್ಯಾಡಿ ತೆಗೆದುಕೊಂಡು ಬಂದು ತಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ದೇವ, ಶಾಂತಗೊಳಿಸುತ್ತೇನೆ. ಮಾಳೇಶ, ಆ ಹುಲಿಯು ನಿನ್ನೆ ಅಥವಾ ಮಾನ್ಯ ಎದುರಬಾರದು. ಇವತ್ತೇ ಎದುರುವ ಹುಲಿಯಾಗಿ ನಾವು ಇಲ್ಲ ಸಮೀಪದಲ್ಲಿ ಕಾಣುತ್ತಿರು ಹೊರ್ತೀನಿ ಬೆಳಗುಡ್ಡಕ್ಕೆ ಹೋಗಿ ಹಿಂಡಿಕೊಂಡು ಬರುವಂತವನಾಗು. ಆಗಲಿ ತಂದೆ, ತಮ್ಮ ಆಜ್ಞೆಯಂತೆ ತಮ್ಮ
ಅಪ್ಪಣೆ ಅಂತ ಇಲ್ಲ ಸನೆಪದಲ್ಲಿ ಕಾಣುತ್ತಿರೋ ವಾರ್ತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಹಿಂಡಿಕೊಂಡು ಬರುತ್ತೇನೆ. ನಾನು ಹೋಗಿ ಬರಲು ನನಗೆ ದಯ ಪಾಲಿಸು ನನ್ನಪ್ಪ, ಹೋಗಿ ಬರುತ್ತೇನೆ. ಹಾ ತಥಾಸ್ತು ಮಾಳಪ್ಪ. ಎಲ್ಲೋ ಮಾಳೇಶ, ಇನ್ನು ನಿನ್ನ ಭಕ್ತಿಯ ಪರಿಚಯ ಪೂರ್ಣವಾಗಿಲ್ಲ ಶಿಷ್ಯನೇ, ಪೂರ್ಣವಾಗಿಲ್ಲ. ಇಂದು ನಿಜವಾಗಲೂ ಹುಲಿಯಾಗಿ ನಾವು ಹಿಂಡಿಕೊಂಡು ಬಂದರೆ ನನ್ನ ಶಿಷ್ಯನೆಂದು ತಿಳಿದು ನನ್ನ ಬಗಲಲ್ಲಿ ಎತ್ತಿಕೊಂಡು ನಿನಗೆ ಅಂತರಂಗದ ಮಾತುಗಳನ್ನು ಹೇಳಿ ಉದ್ಧಾರ ಮಾಡುತ್ತೇನೆ. ಇಲ್ಲದಿದ್ದರೆ ಇಲ್ಲಿಂದ ನೂಕಿ ಬಿಡುತ್ತೇನೆ. ಓ ತಾಯಿ ಬಾರಮ್ಮ ಕರುಣಿಸಮ್ಮಯನ್ನನು. ಓ ತಾಯಿ ಬಾರಮ್ಮ ಕರುಣಿಸಮ್ಮಯನ್ನನು. ಹೋ ಗುರುದೇವಾ, ನೀನು ಬಲು ದಯಾಂತ ಕರುಣೆ ಉಳ್ಳವನಪ್ಪ, ನೀನು ಬಲು ದಯಾಂತ ಕರುಣೆ ಉಳ್ಳವನು. ಈ ನನಗೆ ಯಾವ ತೊಂದರೆಗಳಾಗಬಾರದೆಂದು ತಿಳಿದು ಎನ್ನ ಎದುರಿನಲ್ಲಿ ಹುಲಿಯಾಗಿ ನಿಲ್ಲುವಂತೆ ನಿರ್ಮಿಸಿದನಪ್ಪ ತಂದೆ. ಆಗಲಿ, ಆದರೂ ಕೂಡ ಈ ಹುಲಿಯನ್ನು ನನಗೆ ಒಲಿಯುವಂತೆ ದಯಪಾಲಿಸು ನನ್ನಪ್ಪ, ಇಷ್ಟೇ ಸಾಕು. ಎಲ್ಲೋ ಭಕ್ತ ರಾಜನೇ, ನಿನ್ನ ಸತ್ಯ ಭಕ್ತಿಗೆ ಮೆಚ್ಚಿ ನನ್ನ ತಾಯಿಯಾದ ಮಾಂಕಾಳಿಯು ನನಗೆ ಹೇಳಿದಳು, ನೋಡಮ್ಮ, ನನ್ನ ಮಗನಾದ ಮಾಳಪ್ಪನು ನಿನ್ನ ಗೆಪ್ಪದ ಹಾಲನ್ನು ಒಯ್ಯಲು ಬರುತ್ತಾನೆ. ಅವನಿಗೇನು ಮಾಡದೆ ನಿನ್ನ ಗೆಪ್ಪನ್ನು ಕೊಡುವೆಂದು ನನಗೆ ಆಜ್ಞೆ ಮಾಡಿದಳು. ಅದಕ್ಕಾಗಿ ನಿನಗೆ ನೆರವಾಗಲು ಬಂದಿರುತ್ತೇನೆ. ಅಂಜದೆ ಧೈರ್ಯದಿಂದ ಹಿಂಡಿಕೋ ಕಂದ. ಏನಮ್ಮ ತಾಯಿ, ನನ್ನ ತಂದೆಯವರು ಕಾಪಾಡಿ ಎತ್ತಿಕೊಂಡ ಹಾಗೆ ನನ್ನನ್ನು ಕಾಪಾಡಿ ಎತ್ತಿಕೊಂಡೆ ನಮ್ಮ ತಾಯಿ. ಆಗಲಿ, ಬೇಗನೆ ಹಿಂಡಿಕೊಂಡು ಹೋಗಿ ನನ್ನ ಗುರುವಿನ ಹಸುವನ್ನು ಹಿಂಗಿಸುವೆನು. ಯಾಕಪ್ಪ, ಏನು ವಿಚಾರ ಮಾಡುತ್ತಾ ನಿಂತಿರುವೆ? ಏನಾಗಬೇಕು ಕೇಳು, ತಿಳಿದಟ್ಟು ಪರಿಹರಿಸುತ್ತೇನೆ. ಅಮ್ಮ ತಾಯಿ, ಏನು ಹೇಳಲಿ ತಾಯಿ, ಏನು ಬೇಡಲಿ? ಸಂಕೋಚ ಬೇಕಪ್ಪ ಕಂದ, ಕೇಳು. ಅಮ್ಮ ತಾಯಿ, ನಾನು ನಿಜವಾಗಲೂ ಹಾಲು ಹಿಂಡಿದ್ದೇನೆ, ಸರಿ ಆಯಿತು. ಇವು ನನ್ನ ಗುರು ಅಲ್ಲವೆಂದರೆ ನನ್ನ ಗುರವಿಗೆ ನಿಜ ತಿಳಿಬೇಕಾದರೆ ಹೇಗೆ ಮಾಡಲಿ ತಾಯಿ, ಹೇಗೆ ಮಾಡಲಿ? ಹಾಗಾದ್ರೆ ನಿನ್ನ ವಿಚಾರ ಏನಪ್ಪ ಕಂದ? ವೇನಿಲ್ಲ ತಾಯಿ, ಎನ್ನ ಗುರವಿಗೆ ನಿಜ ತಿಳಿಬೇಕಾದರೆ ನಿನ್ನದೊಂದು ಮರಿಯ ಕೂನ ಕೊಡು ತಾಯಿ, ಮತ್ತೆ ತಂದ ಬಿಟ್ಟು ಹೋಗುತ್ತೇನೆ. ನೋಡಪ್ಪ, ನನ್ನ ಮರಿಗಳು ಇನ್ನೂ ಚಿಕ್ಕವು, ಅವು ಹಸಿವೆ ತಾಳಲಾರವು. ಅದಕ್ಕಾಗಿ ನಾನು ನನ್ನ ಮರಿಗಳ ಕೂಡಿ ಬಂದು ನಿನ್ನ ಗುರುವಿನ ದರ್ಶನದಿಂದ ಕೃತಾರ್ಥನಾಗುತ್ತೇವೆ. ಏಕೆಂದರೆ ನಮಗೆ ದುಷ್ಟ ಜನ್ಮ ಸಾಕಾಗಿದೆ ಮಾಳಪ್ಪ, ಸಾಕಾಗಿದೆ. ನಡೆಯಪ್ಪ, ನಿನ್ನ ಗುರುವಿನ ದರ್ಶನದಿಂದ ನಾನು ನನ್ನ ಮಕ್ಕಳು ಉದ್ಧಾರ ಆಗುತ್ತೇವೆ. ಅಲ್ಲ, ಏನಿದು ವಿಚಿತ್ರ? ಇದು ಹುಲಿಯಾದರೂ ಕೂಡ ಮಾನವನಂತೆ ಆಗು ಹೋಗಗಳ ಎಲ್ಲವೂ ಹೊಗಳಿ ಹೇಳುತ್ತದೆಯಲ್ಲ. ಇವೇನಿದು ವಿಚಿತ್ರ? ಇದಕ್ಕೆ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ ಕಾರಣವೂ ಇದಕ್ಕೆ ತ್ರಿಕಾಲ ಜ್ಞಾನವೂ ಇದೆ. ವಿರಲಿ, ಆ ಶಿವನಿಚ್ಛೆ ಇದ್ದಂತೆ ಆಗಲಿ. ಅಮ್ಮ ನಡೆಯಮ್ಮ,
ಹೋಗೋಣ. ನಡೆಯಪ್ಪ ಹೋಗೋಣ. ತಾಯಿಯಾದ ಎಂಕವ್ವ ಇದ್ದೀನಿ ತಿಳಿತೆ. ಅದು ಹೇಗೆ ಅಮ್ಮ ಸಾಧ್ಯ? ನನ್ನ ಸಾಕ ತಾಯಿ ಚಿಂಚಲಿಯ ಮಾಯಕ್ಕ ಮತ್ತು ನನ್ನ ಹಡಿದಂತ ತಾಯಿ ಸೂರಮ್ಮದೇವಿ. ಇನ್ನು ನೀನು ನನ್ನ ತಾಯಿಯಾಗಲು ಅದು ಹೇಗೆ ಸಾಧ್ಯ? ಹೇಳಮ್ಮ ನೋಡೋಣ. ನೋಡಪ್ಪ, ನೀನು ಚಿಕ್ಕ ಕೂಸವಿದ್ದಾಗ ಕಾಡ್ರುದ್ರ ಭೂಮಿಯಲ್ಲಿ ದೈತರು ತಂದು ಬಿಟ್ಟು ಹೋಗಿದ್ದರು. ನಾವು ಆಗ 5 ಮಂದಿ ಅಕ್ಕ ತಂಗಿಯರ ಕೂಡಿಕೊಂಡು ಬೆಕ್ಕಣ್ಣ ಹುಡುಕುತ್ತಾ ಅಲ್ಲಿಗೆ ಬಂದೆವು. ಆವಾಗ ನನಗೆ ಮಗ ಬೇಕು, ನನಗೆ ಮಗ ಬೇಕು ಎಂದು ಕದನ ನಡೆಯಿತು. ಆಗ ಶಿರಸಂಗಿಯ ಕಾಳಮ್ಮ ಒಂದು ವಿಕ್ಕಿಯನ್ನು ತೆಗೆದಳಪ್ಪ. ಅದ್ಯಾವ ವ್ಯಕ್ತಿ ತಗೊಳ್ಳಮ್ಮ? ನೋಡು ಬೀರಪ್ಪ, ಹೊತ್ತಿನ ಮೇಲೆ 5 ತೊಟ್ಲನ್ನು ಇಡಬೇಕು. ಹೊತ್ತಿಗೆ ಎಲ್ಲರೂ 5 ಸುತ್ತು ಹಾಕಬೇಕು. ಯಾರ ಮನೆಯಿಂದ ಹಾಲು ಬಂದು ನಿನ್ನ ಬಾಯಿಯಲ್ಲಿ ಬೀಳುತ್ತವೋ ಅವರಿಗೆ ಮಗ ಎಂದು ಕಟ್ಟಾಜ್ಞೆ ಮಾಡಿದಳಪ್ಪ, ಕಟ್ಟಾಜ್ಞೆ. ಹೌದು ತಾಯಿ, ಆದರೆ ಯಾರ ಮಲೆಯಿಂದ ಬಂದು ನನ್ನ ಬಾಯಲ್ಲಿ ಹಾಲು ಬಿದ್ದವು?
ಜಯತು ಜಯವಾಗಲಿ ನಿನಗೆ, ಜಯತು ಜಯವಾಗಲಿ ನಡೆಯಪ್ಪ. ನಿನಗೆ. ಆಲಕ್ನೂರು ಮಠಕ್ಕೆ ಹೋಗೋಣ. ಯುಗಯುಗದಲ್ಲಿ ನಿನ್ನ ಕೀರುತಿ ಪಸರಿ, ಯುಗಯುಗದಲ್ಲಿ ನಿನ್ನ ಕೀರುತಿ ಪಸರಿ, ಯಲೋಕದಲ್ಲಿ ನಿನ್ನ ನಾಮವು ಉಳಿಯಲಿ, ಯಲೋಕದಲ್ಲಿ ನಿನ್ನ ನಾಮವು ಉಳಿಯಲಿ. ಜಯತು ಜಯವಾಗಲಿ ನಿನಗೆ, ಜಯತು ಜಯವಾಗಲಿ, 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 ಜಯವಾಗಲಿ. ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಶ್ರೀ ಬ್ರಹ್ಮದೇವರ ನಾಟ್ಯ ಸಂಘ ಸಾವಳ್ಗೆ ಅರ್ಪಿಸುವ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕ ಹಠವಾದಿ ಬೀರಪ್ಪ ಮಹಾಜ್ಞಾನಿ ಮಾಳಪ್ಪ. ಹಠವಾದಿ ಬೀರಪ್ಪ ಮಹಾಜ್ಞಾನಿ ಮಾಳಪ್ಪ ಅರ್ಥಾತ್ ಗುರು ಶಿಷ್ಯರ ಮಹಿಮೆ. ಗುರು ಶಿಷ್ಯರ ಮಹಿಮೆ. ಸಂಪರ್ಕಿಸುವ ಮೊಬೈಲ್ ಸಂಖ್ಯೆ 8772628803 ಮತ್ತು 9972785141. ವಿಡಿಯೋ ನಿರ್ದೇಶನ ಹರಿಪ್ರಿಯಾ ಆಡಿಯೋ ಚಿಂಚಲಿ. ಸಂಪರ್ಕಿಸುವ ಸಂಖ್ಯೆ 8050050045. ವಿಡಿಯೋ ಎಡಿಟಿಂಗ್ ಜ್ಯೋತಿ ಡಿಜಿಟಲ್ ಸ್ಟುಡಿಯೋ ಜಮಖಂಡಿ. ಮಾಲಕರು RH ಮೋಹಿತೆ. ಸಂಪರ್ಕಿಸುವ ಮೊಬೈಲ್ ಸಂಖ್ಯೆ 944488377751. ಧ್ವನಿ ಮುದ್ರಣ ಭೂಮಾಬಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ, ಸರ್ಕಾರಿ ಆಸ್ಪತ್ರೆ ಹಿಂದೆ, ಬಸವೇಶ್ವರ ನಗರ, ಮೂಡಲ್ಗಿ. ಮಾಲಕರು ಶಬ್ಬೀರ್ ಡಾಂಗೆ. ಸಂಪರ್ಕಿಸುವ ಸಂಖ್ಯೆ 9916392233. ಹಿಂದೆ ನೋಡಿ ಕೇಳಿ ಆನಂದಿಸಿ. ಹಠವಾದಿ ಬೀರಪ್ಪ ಮಹಾಜ್ಞಾನಿ ಮಾಳಪ್ಪ. ಭಕ್ತಿ ಪ್ರಧಾನ ಪೌರಾಣಿಕ ನಾಟಕ ಹಠವಾದಿ ಬೀರಪ್ಪ ಮಹಾಜ್ಞಾನಿ ಮಾಳಪ್ಪ ಅರ್ಥಾತ್ ಗುರು ಶಿಷ್ಯರ ಮಹಿಮೆ. ಗುರು ಶಿಷ್ಯರ ಮಹಿಮೆ.